ಅಮ್ಮೋರೆ, ಅಡಿಗೆ ಆಗಿದೆ, ಊಟ ಹಾಕೊಡ್ಲಾ? ಹಾಂ ಸರಿ ಚೋಟು. ನಾನೇನೋ ಇಲ್ಲಿ ಟೈಮ್ಗೆ ಊಟ ಮಾಡ್ತಿದ್ದೀನಿ. ನನ್ನ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ಚೋಟು ಇದ್ದಾನೆ, ಪದ್ದಣ್ಣ ಇದ್ದಾರೆ. ಆದರೆ ಅಲ್ಲಿ ವೀರು ಟೈಮಿಗೆ ಸರಿಯಾಗಿ ಊಟ ಮಾಡ್ತಿದ್ದಾರೋ ಇಲ್ವೋ, ನಾನು ಹೇಳಿದ್ದನ್ನೆಲ್ಲ ಫಾಲೋ ಮಾಡ್ತಿದ್ದಾರೋ ಇಲ್ವೋ ಯಾವುದೂ ಗೊತ್ತಾಗ್ತಿಲ್ವಲ್ಲ. ಒಂದ್ಸಲ ಕಾಲ್ ಮಾಡಿ ಊಟ ಮಾಡಿದ್ರ ಅಂತ ಕೇಳಲ್ಲ. ನಾನು ಹಾಗೆ ಕಾಲ್ ಮಾಡೋದು ಸರಿ ಇರತ್ತಾ? ಪರವಾಗಿಲ್ಲ, ಆರೋಗ್ಯ ವಿಚಾರಿಸೋದಕ್ಕೆ ತಾನೇ ಕಾಲ್ ಮಾಡ್ತಿದ್ದೀನಿ. ಇದೇನಿದು, ನಾನು ಫೋನ್ ಮಾಡಿದ್ರೆ ಅವ್ರು ರಿಸೀವೇ ಮಾಡ್ತಾ ಇಲ್ಲ. ಬ್ಯುಸಿ ಇರ್ಬೋದಾ? ಅದು ಇಷ್ಟೊತ್ತಲ್ಲಿ? ಪರವಾಗಿಲ್ಲ, ಮೆಸೇಜ್ ಮಾಡ್ತೀನಿ. ಮೆಸೇಜ್ ನೋಡಿದ ತಕ್ಷಣ ಅವ್ರು ಖಂಡಿತ ರಿಪ್ಲೈ ಮಾಡ್ತಾರೆ, ಇಲ್ಲ ಕಾಲ್ ಮಾಡ್ತಾರೆ. ವೀರು ಅವರೇ, ನಿಮ್ಮ ಊಟ ಆಯಿತಾ? ನೀವು ಎಷ್ಟೇ ಬ್ಯುಸಿ ಇದ್ದರೂ ಪರವಾಗಿಲ್ಲ, ಟೈಮ್ ಸರಿಯಾಗಿ ಊಟ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇನಿದು, ನಾನು ಫೋನ್ ಮಾಡಿದ್ರೂ ರಿಸೀವ್ ಮಾಡ್ತಿಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೂಡ ಮಾಡ್ತಿಲ್ಲ. ಯಾಕಿರ್ಬೋದು? ವೀರು ಯಾವತ್ತೂ ಹೀಗೆ ಮಾಡಿರಲಿಲ್ಲ. ನಾನು ಫೋನ್ ಆನ್ ಮಾಡ್ತಿದ್ದ ಹಾಗೆ ಅವ್ರಿಗೆ ಗೊತ್ತಾಗ್ತಿತ್ತು. ನಾನು ಒಂದೇ ಒಂದು ಮೆಸೇಜ್ ಮಾಡಲಿ ಅಂತ ಕಾಯ್ತಾ ಇದ್ರು. ಏನಾಗಿರ್ಬೋದು ಇವತ್ತು? ಅಮ್ಮ, ತಟ್ಟೆ ಇಟ್ಟಿದ್ದೀನಿ, ಊಟ ತನಗಾಗೋಗುತ್ತೆ. ಬನ್ನಿ ಅಮ್ಮ, ಊಟ ಮಾಡಿ. ಚೋಟು, ನೀನು ಹೋಗಿರು, ನಾನು ಬರ್ತೀನಿ. ಬೇಡ ಅಮ್ಮ, ತುಂಬಾ ಹೊತ್ತಾಗಿದೆ, ಕತ್ಲಾಗಿದೆ, ಸುತ್ತಮುತ್ತ ಕಾಡು, ಈ ಜಾಗ ಅಷ್ಟು ಸರಿ ಇಲ್ಲ. ಬನ್ನಿ ಅಮ್ಮ, ಒಳಗೋಗೋಣ. ಸರಿ, ನಡಿ. ಬನ್ನಿ ಅಮ್ಮ. ಯಾಕಮ್ಮೋರೆ, ಏನಾಯ್ತು? ಅಡುಗೆ ಸರಿಯಾಗಿಲ್ವಾ? ಉಪ್ಪೇನಾದ್ರೂ ಹೆಚ್ಚು ಕಮ್ಮಿ ಆಗಿದೆಯಾ? ಬೇರೆ ಏನಾದರೂ ಮಾಡ್ಕೊಡ್ಲಾ? ಬೇಡ ಚೋಟು, ಎಲ್ಲ ಸರಿಯಾಗೇ ಇದೆ. ಮತ್ತೆ ಊಟ ಮಾಡಿ ಅಮ್ಮೋರೆ, ಯಾಕೆ ಹೀಗಿದ್ದೀರಾ? ನಾನು ಊಟ ಮಾಡ್ತೀನಿ, ಹೋಗು, ನೀನು ಊಟ ಬಡಿಸ್ಕೊ. ಸರಿ ಅಮ್ಮ. ಯಾವಾಗಲೂ ಅವ್ರು ಮೆಸೇಜ್ ಮಾಡ್ತಿದ್ರು, ನಾನು ರಿಪ್ಲೈ ಮಾಡ್ತಿದ್ದೆ. ಅವ್ರು ಕಾಲ್ ಮಾಡ್ತಿದ್ರು, ನಾನು ಮಾತಾಡ್ತಿದ್ದೆ.